ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಸ್ನೇಹಿತರೆ, ಒಂದು ತಿಂಗಳು ನಾಟಿ ಕೋಳಿ ಮರಿಗಳ ನಮ್ಮ ಫಾರಮ್ಗೆ ಹೇಗೆ ಸಿದ್ಧತೆ ಮಾಡ್ತೀವಿ, ಮತ್ತು ಒಂದು ತಿಂಗಳು ನಾಟಿ ಕೋಳಿ ಮರಿಗಳನ್ನ ನೀವು ತಗೊಂಡೋದವರು ಹೇಗೆ ನೀವು ಸಿದ್ಧತೆ ಮಾಡಬೇಕು ನಿಮ್ಮ ಫಾರಮಲ್ಲಿ, ಅದನ್ನು ಹೇಗೆ ಪಳಗಿಸಬೇಕು, ಮತ್ತು ಅದಕ್ಕೆ ಏನೆಲ್ಲ ಆಹಾರ ಕೊಡಬೇಕು, ಮತ್ತು ಇದನ್ನು ಕಾಯಿಲೆಗಳಿಂದ ಹೇಗೆ ನಾವು ಗುಣಪಡಿಸಬೇಕು, ಮತ್ತು ಕಾಯಿಲೆಗಳು ಬರ್ದಂತೆ ನಾವು ಅದನ್ನು ಹೇಗೆ ನೋಡ್ಕೊಬೇಕು. ಇದು ತುಂಬ ಜನಕ್ಕೆ, ಅಂದರೆ ತುಂಬ ಈಗಿನ ಯುವತಿಯರಿಗೆ, ಮಹಿಳೆಯರಿಗೆ ಯಾರು ಕೋಳಿ ಸಾಗಾಣಿಕೆಗೆ ಬರ್ತಿದ್ರು ಸ್ನೇಹಿತರೆ, ಇಂಥವ್ರಿಗೆ ತುಂಬ ಕುತೂಹಲಕಾರಿಯಾದಂಥ ಪ್ರಶ್ನೆ ಸ್ನೇಹಿತರೆ. ಅಂಥವ್ರಿಗೆ ಇವತ್ತು ನಾನು ಸಂಪೂರ್ಣ ಮಾಹಿತಿ, ಹೇಗೆ ನಮ್ಮ ಫಾರಮಲ್ಲಿ ಒಂದು ತಿಂಗಳು ನಾಟಿ ಕೋಳಿ ಮರಿಗಳನ್ನ ಹೇಗೆ ಪಳಗಿಸ್ತೀವಿ, ಮತ್ತು ಅದಕ್ಕೆ ಯಾವ ಥರ ಆಹಾರ ಕೊಡ್ತೀವಿ, ಅದನ್ನು ಯಾವ ಥರ ನಮ್ಮ ಫಾರಮ್ಗೆ ಸೆಟ್ ಮಾಡ್ಕೊತೀವಿ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ನೀವು ಒಂದು ತಿಂಗಳು ನಾಟಿ ಕೋಳಿ ಮರಿಗಳ ಇಲ್ಲ 2 ತಿಂಗಳು ನಾಟಿ ಕೋಳಿ ಮರಿಗಳ ಈ ಥರ ನೀವು ದುಡ್ಡು ಕೊಟ್ಟು ತಂದಾಗ, ಅಂದರೆ ಸ್ನೇಹಿತರೆ 120 ಇಲ್ಲ 180, 80 ರೂಪಾಯಿ, 90 ರೂಪಾಯಿ ಈ ಥರ ಒಂದು ಕ್ರಮಬದ್ಧವಾದಂತಹ ದುಡ್ಡನ್ನು ಕೊಟ್ಟು ನೀವು ತಂದಂಥ ನಾಟಿ ಕೋಳಿ ಮರಿಗಳನ್ನ ನೀವು ಮೊದಲಿಗೆ ಏನು ಮಾಡಬೇಕು, ನೀವು ಯಾರ ಹತ್ರ ಮರಿ ತಗೊಂಡಿರ್ತೀರ ಸ್ನೇಹಿತರೆ, ಅವರಲ್ಲಿ ನೀವು ಕೇಳಬೇಕಾದಂಥ ಪ್ರಶ್ನೆ ಒಂದು, 3 ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ನೀವು ಯಾವ ರೀತಿಯ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀರಾ, ಇದನ್ನು ನೀವು ಕಂಪಲ್ಸರಿ ಕೇಳಲೇಬೇಕು. ಏನಕ್ಕೆ ಕೇಳಬೇಕು ಅಂತಂದರೆ ಸ್ನೇಹಿತರೆ, ನೀವು ಕೇಳೋದ್ರಿಂದ ಬೇಗ ಸಾವನ್ನು ಅಂದರೆ ಸಾವು ಆಗೋಂಥ ನಿಮ್ಮ ಫಾರಮಿಗೆ ಬಂದಾಗ ಸಾವಾಗೋದು ಕಮ್ಮಿ ಆಗುತ್ತೆ. ಈಗ ಅವರೇನಾದರೂ ವ್ಯಾಕ್ಸಿನೇಷನ್ ನಾವು 1 ಹಾಕಿದ್ದೀವಿ, 2 ಹಾಕಿದ್ದೀವಿ, ಇಲ್ಲ ವ್ಯಾಕ್ಸಿನೇಷನ್ ಹಾಕೇ ಇಲ್ಲ, ನಾವು ಅದೇ ಥರ ಬ್ರೀಡಿಂಗಿಂದ ಮರಿಗಳನ್ನ ತೆಗೆದಿದ್ದೀವಿ ಅಂತ ಅವರು ನಿಮಗೆ ಪ್ರಶ್ನೆ ಮಾಡಿದಾಗ, ನೀವು ನಿಮ್ಮ ಫಾರಮ್ಗೆ ತಂದಾಗ ಒಂದು ಯಾವುದಾದ್ರೂ ವಾಲ್ಟಾಸ್ ಅಂತ ಇಲ್ಲ ಹಲವಾರು 2 ಬಗೆಯಾದಂತಹ 3 ವ್ಯಾಕ್ಸಿನೇಷನ್ಸ್ ಇದ್ದರೆ ಅದನ್ನು ಯಾವುದಾದ್ರೂ ನೀವು 1 ಹಾಕೊಂಡ್ರೂ ಸಹ ನಿಮ್ಮಲ್ಲಿ ಸಾವು ಅನ್ನೋದು ಕಮ್ಮಿ ಆಗುತ್ತೆ. ಇದು ಫಸ್ಟ್ನೇ ಪಾಯಿಂಟ್ ಸ್ನೇಹಿತರೆ. ವ್ಯಾಕ್ಸಿನೇಷನ್ ಹಾಕಿಲ್ಲ ಅಂದರೆ ನೀವು ಹಾಕೊಂಡು ನಿಮ್ಮ ಫಾರಮಲ್ಲಿ ಬಿಟ್ಕೊಂಡ್ರೆ ತುಂಬ ಒಳ್ಳೆಯದು, ಸಾವು ಕಮ್ಮಿ ಆಗುತ್ತೆ. ಮತ್ತು ಸ್ನೇಹಿತರೆ, ಇದನ್ನು ಯಾವ ರೀತಿ ಕೊಟ್ಟು ನಿಮ್ಮ ಫಾರಮ್ಗೆ ಸೆಟ್ ಮಾಡ್ಕೊಬೇಕು, ದಿನನಿತ್ಯ ಇದನ್ನು ಆರಂಭ ಹೇಗೆ ಮಾಡಬೇಕು ಅಂತ ನೀವು ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತದೆ ಸ್ನೇಹಿತರೆ. ಈಗ ನೀವು ಫಾರಮಲ್ಲಿ ನೀವು ಒಳಗಡೆ ಕೂಡೋಕ್ಕೆ ಒಂದು ಜಾಗ ಮಾಡಿದ್ದೀರಾ, ಮತ್ತು ಇದನ್ನು ಈ ಥರ ಬೈಲಲ್ಲಿ ಬಿಡಬೇಕು. ಈಗ ನಾವೇನಿಲ್ಲಿ ಗ್ರೀನ್ ಮೇಸ್ ಮಾಡ್ಕೊಂಡು ಈಗ ಆಚೆಯಲ್ಲಿ ನಾವೇನು ಬಿಟ್ಟಿದ್ದೀವಲ್ಲ ಸ್ನೇಹಿತರೆ, ಈ ಥರ ನೀವು ರೆಡಿ ಮಾಡ್ಕೊಬೇಕು ಅಂತಂದರೆ ಏನು ಮಾಡಬೇಕು, ಮೊದಲಿಗೆ ಸ್ನೇಹಿತರೆ ಅವು ಆಚೆಗೆ ಬರೋಕ್ಕೆ ತುಂಬ ಮುಜುಗರ ಆಗ್ತದೆ, ಆಮೇಲೆ ಭಯ ಇರುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ 1 ತಿಂಗಳು ಇಲ್ಲ 1.5 ತಿಂಗಳು 2 ತಿಂಗಳು ಮರಿ ಇರ್ತೈತಲ್ಲ, ಹಾಗಾಗಿ ಭಯದಿಂದ ಜಾಸ್ತಿ ಇರ್ತೈತೆ. ಹಾಗಾಗಿ ನೀವು ಅದನ್ನು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಆಲ್ಮೋಸ್ಟ್ ಹಾಲು ಇಲ್ಲ ರಾಗಿ ಇಲ್ಲ ಜೋಳದ ನುಚ್ಚು ಇಲ್ಲ ಸ್ವಲ್ಪ ಫೀಲ್ಡು ಇಲ್ಲ ಅಂತಂದರೆ ಈ ಅಕ್ಕಿ ನುಚ್ಚು, ಈ ಥರದ್ದು ಏನು ಮಾಡಬೇಕು, 3 ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಒಂದೇ ಕೊಡಬೇಡ್ರಿ ಯಾವತ್ತು. ಈ ಥರ ನೀವು ಮಿಕ್ಸ್ ಮಾಡಿ ಏನು ಮಾಡಬೇಕು, ಇಲ್ಲಿ ನಾವೇನು ಕೊಟ್ಟಿದ್ದೇವಲ್ಲ ಸ್ನೇಹಿತರೆ, ಈ ಥರ ಸ್ವಲ್ಪ ಕೊಡ್ತಾ ಏನಾಗುತ್ತೆ ಅಂದರೆ ಅದನ್ನು ಆಚೆಗೆ ಬರೋಕ್ಕೆ ನೀವು ಟ್ರೈ ಮಾಡ್ಬೇಕು ಸ್ನೇಹಿತರೆ. ಅಂದರೆ ಏನು ಮಾಡಬೇಕು, ಬೈಲಿಗೆ ನೋಡಿ, ನಾವಿಲ್ಲೇನು ಬೈಲಲ್ಲಿ ಬಿಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಈ ಥರ ನೀವು ಬೈಲಿಗೆ ಅದನ್ನು ಬಿಡೋಕ್ಕೆ ಟ್ರೈ ಮಾಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಅದು ತನ್ನ ಆಹಾರ ತಾನೇ ಕಾಲಲ್ಲಿ ಕೆರೆದು ತಿಂದಾಗ ರಕ್ತ ಪರಿಚಲನೆ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ತನ್ನ ಆಹಾರ ತಾನೇ ಪಡೆದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಅನ್ನೋದು ಅದಕ್ಕೆ ಸಿಗುತ್ತೆ. ಆಮೇಲೆ ಮೇನು ಕಾನ್ಸೆಪ್ಟು, ಈ ನಾಟಿ ಕೋಳಿ ಮರಿಗಳಿಗೆ ಗಾಳಿ, ಬೆಳಕು, ಬಿಸಿಲು, ಮಳೆ, ಕಾಲಿಗೆ ಸಡಿಲವಾಗಿ ಮಣ್ಣು ಸಿಗಬೇಕು. ಇದೆಲ್ಲ ಇದ್ದಾಗ ನಾಟಿ ಕೋಳಿ ಮರಿಗಳಿಗೆ ಯಾವುದೇ ಥರ ಕಾಯಿಲೆಗಳು ಬರಲ್ಲ, ಮತ್ತು ಯಾವುದೇ ತರಹದ ನಿಮ್ಮಲ್ಲಿ ಜೂಡಿಸೋದಾಗಿರ್ಬೋದು ಇಲ್ಲ ಎಲ್ಲೋ ಹೋಗಿ ನಿಂತ್ಕೊಂತಾವೆ ಮರಿಗಳು ಅನ್ನೋದು ಕಾನ್ಸೆಪ್ಟು ಯಾವುದು ಬರಲ್ಲ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಆದಷ್ಟು ನೀವು ಆಚೆ ಬಿಡೋಕ್ಕೆ, ಅಂದರೆ ನೀವು ತಂದಂಥ ಮರಿಗಳನ್ನ ನೀವು ರಾತ್ರಿ ಹೊತ್ತು ತರ್ತಿರೋ ಇಲ್ಲ ಬೆಳಗ್ಗೆ ಹೊತ್ತು ತರ್ತಿರೋ, ಶೆಡ್ಡಿಗೆ ಫಸ್ಟೇ ತಂದಾಗ ನೀವು ಶೆಡ್ಗೆ ಬಿಡಬೇಕು ಸ್ನೇಹಿತರೆ. ಆಚೆ ಬಿಟ್ಟು ಒಲಿ ಕೊಡೋದು ಅದಾಗಲ್ಲ, ಫಸ್ಟೇ ನೀವು ಶೆಡ್ ಬಿಡಬೇಕು. ಏನಕ್ಕೆ ಅಂದರೆ ಫಸ್ಟ್ ಅದು ಜಾಗನ ಅದಕ್ಕೆ ಅಂದರೆ ಗುರುತಿಸ್ಕೊಳ್ಳುತ್ತೆ ಜಾಗನ, ನಾವು ಇಲ್ಲೇ ಇರಬೇಕು, ಇದೇ ಜಾಗ ನಮ್ಮದು ಅನ್ನೋದು, ಅದನ್ನು ನೈಟ್ ಹೊತ್ತು ಗುರುತಿಸ್ಕೊಳ್ಳುತ್ತೆ ಸ್ನೇಹಿತರೆ. ನೀವು ಬೆಳಗ್ಗೆ ತಕ್ಷಣ ಏನು ಮಾಡಬೇಕು, ಆಚೆ ಬಿಟ್ಬಿಡ್ಬೇಕು ಸ್ನೇಹಿತರೆ. ನೀವು ಆಚೆ ಬಿಟ್ಟಾಗ ಅದೇನಾಗುತ್ತೆ ಅಂತಂದರೆ ಜಾಗನ ಅದು ಗುರುತಿಸ್ಕೊಂತೈತೋ, ಇದೆಲ್ಲ ನಮ್ಮದೇ ಜಾಗ, ಇಲ್ಲಿ ನಾನು ವಾಸ ಮಾಡ್ಬೋದು, ಇಲ್ಲಿ ನಾವು ಇರ್ಬೋದು ಅಂತೇಳಿ ಅದು ಸೆಟ್ ಮಾಡ್ಕೊಂತ ಸ್ನೇಹಿತರೆ. ಹಾಗಾಗಿ ನೀವು ರೈತರು ಯಾರೇ ಇದ್ದೀರಾ, ನೀವು ಆದಷ್ಟು ನೀವು ಬೆಳಿಗ್ಗೆ, ಅಂದರೆ ನೀವು ಮರಿ ತಂದು ಬೆಳಿಗ್ಗೆ ಆಚೆ ಬಿಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಜನ ಏನು ಮಾಡ್ತೀರಾ, ಶೆಡ್ಡಲ್ಲಿ ಕೂಡ ಹಾಕೊಂಡು ಅದಕ್ಕೆ ನೀವು ಫೀಡ್ ಕೊಡ್ತಾ ಹೋದರೆ ಅದು ನಾಟಿ ಕೋಳಿ ಅನ್ನಿಸ್ಕೊಳಲ್ಲ, ಒಂದು ಕಾನ್ಸೆಪ್ಟು. ಮತ್ತೆ ಏನಾಗುತ್ತೆ ಅಂತಂದರೆ, ನೀವು ಆಹಾರ ಕೊಟ್ಟು ಅದನ್ನು ಸಾಗಾಣಿಕೆ ಮಾಡಿದ್ರು ನಿಮಗೆ 10 ರೂಪಾಯಿ ಯಾವುದೇ ಥರದ ಲಾಭ ಸಹ ಸಿಗೋಲ್ಲ ಸ್ನೇಹಿತರೆ. ನೀವು ಆದಷ್ಟು ನೋಡಿ, ಈ ಥರ ನೈಸರ್ಗಿಕವಾಗಿ ನಾವೇನು ಮಾಡ್ತಿದ್ದೀವಲ್ಲ ಸ್ನೇಹಿತರೆ, ಈ ಥರ ನೀವು ಫೀಲ್ಡಿಗೆ ಬಿಟ್ಟು ಈ ಥರ ನೀವು ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ಅತಿ ಹೆಚ್ಚು ಲಾಭ ಪಡಿಬೋದು. ಅಂದರೆ ನಾಟಿ ಕೋಳಿ ಸಾಗಾಣಿಕೆ ಅತಿ ಹೆಚ್ಚು ಲಾಭ ಪಡಿಬೇಕು ಅಂದರೆ ನೀವು ಕಮ್ಮಿ ಇನ್ವೆಸ್ಟ್ಮೆಂಟು, ಆಹಾರ ಪದ್ಧತಿ ಕಮ್ಮಿ, ಅಂದರೆ ಯಾವುದೇ ಥರ ದುಡ್ಡು ಕೊಟ್ಟು ಆಹಾರ ನೀವು ತಂದು ಹಾಕಿದ್ದೀರ ನಾಟಿ ಕೋಳಿಗೆ ಅಂತಂದರೆ ಯಾವುದೇ ಥರ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಏನಕ್ಕೆ ಸಾಧ್ಯ ಇಲ್ಲ ಅಂತಂದರೆ,
ನೀವು ನಾಟಿ ಕೋಳಿಲಿ ನೀವು ಅಂದ್ಕೊಂಡಿರೋವಷ್ಟು ದುಡ್ಡಿದೆ, ನಾವು ದುಡ್ಡು ಮಾಡ್ಬೋದು ಅಂತೇಳಿ ತುಂಬ ಜನ ಬರ್ತಿದ್ದೀರಲ್ಲ, ಆ ಥರ ಮೈಂಡ್ಸ್ ಇಟ್ಕೊಂಡು ಯಾರೂ ಬರಬೇಡಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಇದು ನೀವು ಏನೇನು ಮಾಡ್ತಿರಲ್ಲ, ನೀವು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಸಿದ್ಧತೆ ಬಗ್ಗೆ ಏನು ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗು ತುಂಬ ದುಡ್ಡನ್ನ ಕಳ್ಕೊಂಡು ಮನೆಗೆ ಹೋಗ್ತೀರ ಸ್ನೇಹಿತರೆ. ನಾಟಿ ಕೋಳಿಲಿ ಅಷ್ಟು ಡೇಂಜರ್ ಇದೆ. ಹಾಗಾಗಿ ನಾನು ಸಂಪೂರ್ಣವಾಗಿ ಈಗ ನಾವೆಲ್ಲ ಹೇಗೆ ಮಾಡ್ತೀವಿ, ನಾವು ಹೇಗೆ ಮಾಡಿದಾಗ ನಾವೆಲ್ಲ ಹೇಗೆಲ್ಲ ಲಾಭ ತಗೊತೀವಿ ಅನ್ನೋದನ್ನ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತಾನೆ ಬರ್ತಾಯಿದ್ದೀನಿ. ಈಗಲೂ ಹೇಳ್ತಾಯಿದ್ದೀನಿ ಸ್ನೇಹಿತರೆ, ಆದಷ್ಟು ನೀವು ನೈಸರ್ಗಿಕವಾಗಿ ಆಹಾರ ಕೊಡಿ. ಆದಷ್ಟು ಈ ಥರ ನೋಡಿ, ಈ ಥರ ಗ್ರೀನ್ ಮೆಸ್ ಮಾಡ್ಕೊಂಡು ಈ ಥರ ಬೈಲಲ್ಲಿ ಬಿಡಿ. ಅದನ್ನು ನೀವು ನಾಟಿ ಕೋಳಿ ಮರಿಗಳ್ನ 1 ತಿಂಗಳಾಗಿರ್ಬೋದು ಇಲ್ಲ 2 ತಿಂಗಳಾಗಿರ್ಬೋದು, ಇದನ್ನು ನೀವು ಆಚೆಯಲ್ಲಿ ಬೈಲಲ್ಲಿ ಪಳಗಿಸ್ಬೇಕು ಸ್ನೇಹಿತರೆ. 1 ದಿನ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಬಿಟ್ಟು ನೀವು ಅದನ್ನು ಒಳಗೆ ಹೊಡಿದಂಗೆ ಚೆನ್ನಾಗಿ ಬಿಸಿಲಾಗಿ ಬಿಟ್ಟರೆ ಏನಾಗುತ್ತೆ, ಅದು ತನ್ನ ಆಹಾರ ತಾನೇ ಕೆರ್ಕೊಂಡು ತಿಂತಾ ರೂಢಿ ಆಗ್ಬಿಡ್ತದೆ ಸ್ನೇಹಿತರೆ. ಆಮೇಲೆ ಕಂಟಿನ್ಯೂಸ್ 3 ದಿನ ನೀವು ಆಚೆ ಬಿಡಲೇಬೇಕು. ಏನಕ್ಕೆ ಆಚೆ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಫಸ್ಟು ಜಾಗನ ಸೆಟ್ ಮಾಡ್ಕೊಂಬಿಡುತ್ತೆ. ಇದೆಲ್ಲ ನಮ್ಮದೇ ಅಂತೇಳಿ. ನೀವು 3 ದಿನ ಚೆನ್ನಾಗಿ ಜಾಗ ಸೆಟ್ ಮಾಡಿದ್ದೀರಾ ಅಂತಂದರೆ ನೀವು ಅದಕ್ಕೆ ಆಹಾರ ಕೊಡೋ ಸಮಸ್ಯೆನೇ ಇರೋಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲೂ ತನ್ನ ಆಹಾರ ತಾನೇ ಪಡ್ಕೊಂಡು, ಇಲ್ಲ ಹುಲ್ಲಾಗಿರ್ಬೋದು, ಇಲ್ಲ ಸೊಪ್ಪಾಗಿರ್ಬೋದು, ಇಲ್ಲ ನೀವು ತಂದಾಕಂಥ ಮುಸ್ರೆಗಳಾಗಿರ್ಬೋದು, ಇಲ್ಲ ನೀವು ತಂದಾಕಂಥ ವೇಸ್ಟೇಜ್ ತರಕಾರಿಗಳಾಗ್ಬೋದು, ಇಲ್ಲ ಬಾಳೆ ದಿಂಡ ಇರ್ಬೋದು ತೋಟಗಳಲ್ಲಿ, ಇಲ್ಲ ನುಗ್ಗೆ ಸೊಪ್ಪಾಗಿರ್ಬೋದು, ಇಲ್ಲ ಬೇವಿನ ಸೊಪ್ಪಾಗಿರ್ಬೋದು, ಈ ಥರದ್ದು ಏನು ಮಾಡೋಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಸ್ನೇಹಿತರೆ. ನೀವು ಹಾಕಬೇಕು ಅಂದರೆ ಆಹಾರ ಬಿಡು ಆಚೆ ಮೇಯ್ಕೊಳುತ್ತೆ ಅಂತಂದರೆ ಈಗ ದಿನ ತಿನ್ನೋರಿಗೆ ಎಷ್ಟೇ ಇದ್ರೂ ಉಳಿಯಲ್ಲ ಅನ್ನೋಂಗೆ. ಅದು ಏನೇ ನಿಮ್ಮ ಈಗ ನಾವು ಗ್ರೀನ್ ಮೆಸ್ ಏನು ತೋರಿಸಿದ್ನಲ್ಲ ಸ್ನೇಹಿತರೆ, ಆ ಥರ ಗ್ರೀನ್ ಮೆಸ್ ಒಳಗೆ ಎಷ್ಟೇ ಮೇವಿದ್ರೂ ಅದೇನು ಮಾಡುತ್ತೆ, ಈಗ ನೀವು 500 ತಂದಿರ್ತೀರ, 1000 ತಂದಿರ್ತೀರ, ಇಲ್ಲ ಒಂದು 300 ಅಡಿ 400 ಅಡಿ ಗ್ರೀನ್ ಮೆಸ್ ಮಾಡಿರ್ತೀರ, ಅಷ್ಟೊಳಗೆ ಮೇಡಬೇಕು ಅಂದರೆ ಅದು ದಿನ ಮೇದು ಅದಕ್ಕೂ ಆಹಾರ ಸಿಕ್ದಂಗೆ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಅವಾಗೇನಾಗುತ್ತೆ, ಈಗ ನಮಗೆ ಆಹಾರ ಇಲ್ದಾಗ ಏನಾಗುತ್ತೆ, ನಾವು ಸುಸ್ತಾಗೋದು, ಇಲ್ಲ ಮತ್ತೆ ಏನಾಗೋದು ಕಾಯಿಲೆಗಳು ಸ್ಟಾರ್ಟ್ ಆಗೋದು, ಈ ಥರ ಆಗುತ್ತೆ. ಹಂಗಾಗ್ಬಿಟ್ಟು ತುಂಬ ಜನಕ್ಕೆ ಈ ಐಡಿಯಾ ಗೊತ್ತಿರಲ್ಲ. ಅಂತಂದರೆ ತತ್ತಾರೆ ಬಿಡು ಆಚೆ ಬಿಟ್ಟು ಮೇಯ್ಕಂತವೆ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ, ಅವಕ್ಕೆ ಏನೂ ಹಾಕಲ್ಲ. ಇದು ದೊಡ್ಡ ಕಾನ್ಸೆಪ್ಟು. ಹಂಗಾಗಿ ನೀವೇನು ಮಾಡ್ತೀರಾ ಸ್ನೇಹಿತರೆ, ನೀವು ಆಚೆ ಬಿಟ್ಟಾಗ ಏನು ಮಾಡಬೇಕು, ಆಹಾರಗಳನ್ನ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ಇಲ್ಲ ಸೊಪ್ಪಾಗಿರ್ಬೋದು, ಹುಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ತರಕಾರಿ ಆಗಿರ್ಬೋದು, ಮುಸ್ರೆ ಆಗಿರ್ಬೋದು, ಇಲ್ಲ ವೇಸ್ಟೇಜ್ ಸಿಗೋಂಥ ರಾಗಿ ಆಗಿರ್ಬೋದು, ಇಲ್ಲಾಂದರೆ ಜೋಳ ಆಗಿರ್ಬೋದು, ಈ ಥರ ಆಹಾರ ಏನು ಮಾಡಬೇಕು, ತಂದು ನೀವು ಚೆಲ್ತಾ ಇರಬೇಕು. ಇಲ್ಲಿ ನಾವೇನಿಲ್ಲ ಚೆಲ್ಲಿದ್ದೀವಲ್ಲ ಸ್ನೇಹಿತರೆ, ಈ ಥರ ಚೆಲ್ದಾಗ ಏನಾಗಬೇಕು ಅಂದರೆ ನಾವು ಆಚೆಗೆ ಬಿಟ್ಟಾಗ ಅದೇನು ಮಾಡಬೇಕು, ತಿನ್ನೋಕ್ಕೆ ಅದಕ್ಕೆ ಟೈಮ್ ಇರಬಾರ್ದು. ಆ ಥರ ನೀವು ತಿನ್ನಿಸ್ಬೇಕು ಮೇವನ್ನ. ಅವಾಗ ಏನಾಗುತ್ತೆ, ನಾಟಿ ಕೋಳಿ ಬೇಗ ನಿಮಗೆ ಗ್ರೌತ್ ಆಗುತ್ತೆ. ಬೇಗ ನೀವೇನು ಮಾಡ್ಬೋದು, ಒಂದೊಂದು ಬ್ಯಾಚ್ನ ರೆಡಿ ಮಾಡ್ಬೋದು ಸ್ನೇಹಿತರೆ. ಈಗ ಸ್ನೇಹಿತರೆ ತುಂಬ ಜನಕ್ಕೆ ಕುತೂಹಲ, ಇದನ್ನು ಎಷ್ಟು ದಿನಕ್ಕೆ ನಾವು ಮಾಂಸಕ್ಕೆ ರೆಡಿ ಮಾಡ್ಬೋದು ಅಂತೇಳಿ ತುಂಬ ಜನಕ್ಕೆ ಈಗ ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಇದನ್ನು ಸ್ನೇಹಿತರೆ ನೀವು ನಾಟಿ ಕೋಳಿನ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಬೇಕು ಅಂದರೆ ಮಿನಿಮಮ್ 7 ರಿಂದ 8 ತಿಂಗಳು ಬೇಕೇ ಬೇಕು ಸ್ನೇಹಿತರೆ. ಸುಮ್ಮನೆ ಅವ್ರು ಹೇಳ್ತಾರೆ 5 ತಿಂಗಳಿಗೆ ಬರುತ್ತೆ, 4 ತಿಂಗಳಿಗೆ ಬರುತ್ತೆ, 3 ತಿಂಗಳಿಗೆ ಬರುತ್ತೆ, ಇವೆಲ್ಲ ಸುಳ್ಳು. ನೀವು ನಾಟಿ ಕೋಳಿ ಒಂದು ನಾಟಿ ಕೋಳಿಲಿ ನೀವು ದುಡ್ಡು ನೋಡಬೇಕು, ಇಲ್ಲ ಮೊಟ್ಟೆ ಇಡಿಸ್ಕೊಬೇಕು ಅಂದರೆ 7-8 ತಿಂಗಳು ಮಿನಿಮಮ್ ಬೇಕೇ ಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ನೀವು ಯಾವುದೇ ಥರ ಫೀಲ್ಡ್ ಕೊಟ್ಟಿರಲ್ಲ, ಯಾವುದೇ ಥರ ದುಡ್ಡು ಕೊಟ್ಟು ಯಾವುದೇ ಥರ ಆಹಾರಗಳು ತಂದು ಹಾಕಿರಲ್ಲ. ಇದು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋರಿಗೆ ಹೇಳ್ತೀರ ಸ್ನೇಹಿತರೆ. ತುಂಬ ಜನ ಬಿಸ್ನೆಸ್ ಮಾಡೋರು ಇದ್ದೀರಾ, ಅವ್ರೇನು ಮಾಡ್ತಾರೆ, ಶೆಡ್ಡಲ್ಲಿ ಕೂಡ ಹಾಕೊಂಡು ನಾಟಿ ಕೋಳಿ ಮರಿಗಳ್ನ ತಂದುಬಿಟ್ಟು ಮತ್ತೆ ಏನು ಮಾಡ್ತಾರೆ, ಫೀಲ್ಡ್ ಹಾಕ್ಬಿಟ್ಟು 4 ತಿಂಗಳು 3 ತಿಂಗಳು ರೆಡಿ ಮಾಡೋರು ಭಾಳ ಜನ ಇದ್ದಾರೆ ಸ್ನೇಹಿತರೆ. ಆದರೆ ನಮ್ಮಲ್ಲಿ ನಮ್ಮ ಥರ ಈಗ ಏನು ಗ್ರೀನ್ ಮೆಸ್ ಮಾಡ್ಕೊಂಡು ಆಚೆ ತೋಟದಲ್ಲಿ ಬಿಟ್ಟು ಸ್ನೇಹಿತರೆ, ತುಂಬ ಜನಕ್ಕೆ ಈ ಥರ ಐಡಿಯಾಗಳು ಭಾಳ ಇದಾವೆ ಸ್ನೇಹಿತರೆ. ಭಾಳ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಮಾಹಿತಿ ಕೊರಿತಾ ಇರ್ತೈತಿ, ಏನು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ್ಯಾವ ಥರ ಆಹಾರ ಕೊಡಬೇಕು, ಅದನ್ನು ಎಲ್ಲಿ ಬಿಡಬೇಕು, ಯಾವ ಟೈಮಿಗೆ ಬಿಡಬೇಕು ಅಂತ. ಸ್ನೇಹಿತರೆ ನೀವು ತಂದಾಗ ನಾನು ಹೇಳಿದ್ನಲ್ಲ, ಆಚೆ ಬಿಡಲೇಬೇಕು 3 ದಿನ ಕಂಪಲ್ಸರಿ ಅಂತ. 3 ದಿನ ಬಿಟ್ಟು ಆದಮೇಲೆ ಸುಮ್ಮನೆ ಆಗ್ಬಿಡೋದ ಅಂತ ಅಲ್ಲ ಸ್ನೇಹಿತರೆ. ಈಗ 3 ದಿನ ರೆಗ್ಯುಲರ್ ಕಂಟಿನ್ಯೂಸ್ ಬಿಟ್ಟರೆ ಏನಾಗುತ್ತೆ ಅಂದರೆ, ನೀವು ಆಚೆ ಬಿಟ್ಟಾಗ 3 ದಿನ ಅವು ಮತ್ತೆ ಒಳಗೆ ಹೋಗೋದು ಭಾಳ ಕಷ್ಟ. ಅಂದರೆ ಪೂರ್ತಿ ಎದುರ್ತಿರ್ತವೆ, ಒಳಗೆ ಹೋಗ್ಬೇಕಾ ಆಚೆಗೆ ಬರಬೇಕು ಅನ್ನೋ ಭಾಳ ಇರ್ತದೆ. ನೀವು ಒಂದು ದಿನಕ್ಕೆ ಏನು ಮಾಡ್ತೀರಾ, ಆಚೆಗೆ ಬಂದರೆ ಒಳಗೆ ಹೋಗಲ್ಲ, ಒಳಗೆ ಬಂದು ಆಚೆ ಹೋಗೋಣ ಬಿಡೋದಕ್ಕೆ ತುಂಬ ಜನ ಏನು ಮಾಡ್ತಾರೆ, ಬಿಡೋದೇ ಇಲ್ಲ ಆಚೆಗೆ. ಹಂಗಾಗಿ ಏನು ಮಾಡ್ತೀರಾ, ಕಂಟಿನ್ಯೂಸ್ 3 ದಿನ ಬಿಡಬೇಕು, 3 ದಿನ ಒಳಗೆ ಹೊಡಿಬೇಕು. ನೀವು ಕಷ್ಟ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗು. ಅದನ್ನು ನೀವು 3 ದಿನ ರೆಗ್ಯುಲರ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದು ನಿಮ್ಮ ಜಾಗಕ್ಕೆ ಸೆಟ್ ಆಗುತ್ತೆ. ಆಮೇಲೆ ನೀವು ಕದ ತೆಗೆದುಬಿಟ್ರೆ ಸಾಕು, ಅದೇ ಸುಮ್ಮನೆ ಒಡೆ ಬಂದುಬಿಡುತ್ತೆ. ನಿಮ್ಮ ಆಹಾರಕ್ಕೋಸ್ಕರ ಕಾಯ್ತಿರ್ತೈತೆ. ನೀವು ತಂದು ಮುಸ್ರೆ ಇಕ್ತಿರೋ, ಇಲ್ಲಾಂದರೆ ಸೊಪ್ಪು ತರಕಾರಿ ಹಾಕ್ತಿರೋ, ಏನಂದು ಒಂದು ಆಹಾರಕ್ಕೆ ನೀವು ಹಾಕೋದನ್ನೇ ಕಾಯ್ತಿರ್ತೈತೆ. ಹಾಗಾಗಿ ನೀವು 3 ದಿನ ಕಂಟಿನ್ಯೂಸ್ ಈ ಥರ ಆಚೆ ಬಿಡ್ಬೇಕು ಸ್ನೇಹಿತರೆ. ಮೊದಲಿಗೆ ನಾನು ಹೇಳಿದ್ನಲ್ಲ, ವ್ಯಾಕ್ಸಿನೇಷನ್ ಬಗ್ಗೆ ಅವ್ರ ಹತ್ರ ಕೇಳಿ ಮರಿಗಳು ತಗೊಂಬನ್ನಿ. ಮತ್ತು ಸ್ನೇಹಿತರೆ ನೀವೇನು ಮಾಡಬೇಕು,
ಹಲವಾರು ರೀತಿಯಂಥ ಪದಾರ್ಥಗಳನ್ನ ನೀವು ಕೊಡೋಕ್ಕೆ ಸಿದ್ಧವಾಗಿರಬೇಕು. ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದುಡ್ಡಿಲ್ದಲೇ ಪದಾರ್ಥಗಳು ಸ್ನೇಹಿತರೆ, ಮತ್ತೆ ಪದಾರ್ಥ ಅಂತ ಹೇಳ್ತೀರಲ್ಲ ಸರ್ ಅಂತ ಕೇಳಬೇಡಿ. ದುಡ್ಡಿಲ್ದ ಪದಾರ್ಥಗಳು ಕೊಡೋಕ್ಕೆ ನೀವು ರೆಡಿಯಾಗಿರಬೇಕು. ಆದಷ್ಟು ನೀವು ಎಲ್ಲಾದ್ರೂ ಒಂದು 2-3 ಜಾಗದಲ್ಲಿ ಬೇವಿನ ಸೊಪ್ಪನ್ನ ತಂದು ಹಾಕಿ. ಬೇವಿನ ಸೊಪ್ಪು ತಿನ್ನೋದ್ರಿಂದ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ, ವೈರಸ್ ಬರೋಲ್ಲ ನಿಮ್ಮ ಜಾಗಕ್ಕೆ. ನೀವು ತಂದಂಥ ಮರಿಗಳಿಗೆ ಆದಷ್ಟು ಬೆಲ್ಲದ ನೀರು ಕೊಡಿ. ಬೆಲ್ಲದ ನೀರು ಕೊಟ್ಟು ರಾಗಿ ಕೊಡೋದ್ರಿಂದ ಸ್ವಲ್ಪ ಕ್ಯಾಲ್ಸಿಯಂ ಇರ್ತೈತೆ, ಯಾವುದೇ ಥರ ಕಾಯಿಲೆಗಳು ಬೇಗ ಬರೋಲ್ಲ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ. ಹಾಗೆ ಈಗೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ. ಸಂಪೂರ್ಣ ಮಾಹಿತಿ ಇವಾಗ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.